ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರೇನಂದ್ರು? ಅವರು ನಮ್ಮ ಲಾರಿ ಆಫೀಸ್ ಓಪನ್ ಮಾಡಿದ್ವಲ್ಲ ಅದ್ರ ಬಗ್ಗೆ ಕೇಳ್ತಿದ್ರು. ಅವ್ರು ಹೇಳಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊತಿದ್ರು. ತಕ್ಷಣ ತಮಾಷೆ ಮಾಡಿದೆ ಅಂತ ಹಂಗೆ ಪ್ಯಾಚ್ ಮಾಡಿಬಿಟ್ರು. ಅವ್ರದ್ದು ಯಾವಾಗಲೂ ಅದೇ ಕತೆ ಬಿಡು. ಎದುರುಗಡೆ ಇರೋರು ಹೇಗಿರ್ತಾರ ಅನ್ನೋದ್ರ ಮೇಲೆ ಅವ್ರ ಮಾತಾಗಿರುತ್ತೆ. ಆಮೇಲೆ ಅಣ್ಣ ಸುಂದರ್ ಸರು ಅದೇನೋ ನಿನ್ನಿಂದ ಹೆಲ್ಪ್ ಆಗಬೇಕು ಅದು ಇದು ಅಂತ ಹೇಳ್ತಿದ್ರು. ಅವ್ರು ಹಾಗೆ ಕೇಳಿದ ತಕ್ಷಣ ಅದೇನಿದ್ರು ಹೇಳಿ ಸರ್ ಮಾಡ್ಕೊಟ್ಬಿಡ್ತೀವಿ ಅಂತ ಇವನ್ ಹಾಗೆ ನುಲ್ದು ಬಿಟ್ಟ. ಅವತ್ತು ನಮಗ್ ಕಷ್ಟ, ಗಣೇಶನ್ ಹತ್ರ ದುಡ್ಡಿಸ್ಕೊಡಿ ಅಂದಾಗ ಏನಂದಿದ್ದ ಆ ಮನುಷ್ಯ? ಈ ಕೃಷ್ಣನ್ ತಲೆಲಿ ಮೆದ್ಲು ಅನ್ನೋದೇ ಇಲ್ಲ ಕಣ ಕಾರ್ತಿ. ಇಲ್ಲಮ್ಮ, ಅವತ್ತಿನ ಪರಿಸ್ಥಿತಿ ಅವ್ರಿಗೆ ಹಾಗೆ ಇತ್ತು. ಗಣೇಶ್ ಅವ್ರ ಮಾತಿಗೆ ಬೆಲೆ ಕೊಡ್ತಾನೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಏನೇ ಆದ್ರೂ ಇವತ್ತು ನಮ್ಮ ಜೀವನ ಇಷ್ಟ ಹಾಯಾಗಿದೆ ಅಂದ್ರೆ ಅದಕ್ಕೆ ಅವರೇ ಕಾರಣ. ಕೃಷ್ಣ, ಅವ್ರು ಏನೇ ಕೇಳೋರು ಮಾಡ್ಕೊಡು. ಸರಿ ಅಣ್ಣ. ಅಯ್ಯೋ ಹೌದಮ್ಮ, ತುಂಬಾ ಸಂತೋಷ ಆಯ್ತು. ನೀನ್ ಓದ್ಕೊಂಡಿದ್ದು ವೇಸ್ಟ್ ಆಗ್ಲಿಲ್ಲ. ಇಂಟರ್ವ್ಯೂಗ್ ಹೋಗಮ್ಮ, ನೀನ್ ಖಂಡಿತ ಪಾಸ್ ಆಗ್ತೀಯಾ. ಅತ್ತೆ, ನೀವ್ ಈ ಮಾತು ಹೇಳ್ತಿದ್ದೀರಾ, ನಂಗ್ ತುಂಬಾ ಸಂತೋಷ ಆಗ್ತಿದೆ ಅತ್ತೆ. ನೀವ್ ಇಷ್ಟೊಂದು ಎಂಕರೇಜ್ ಮಾಡ್ತೀರಾ ಅಂತ ನಾನ್ ಅನ್ಕೊಂಡೂ ಇರ್ಲಿಲ್ಲ. ಅದಕ್ಕೆ ಚಿತ್ರ ಹೇಳ್ತಾ ಇರೋದು, ಓದು ವೇಸ್ಟ್ ಆಗ್ಬಾರ್ದು ಅಂತ. ದೊಡ್ಡೋರ್ ಹೇಳಲಿಲ್ವಾ, ಲಕ್ಷ್ಮಿ ಕೈ ಬಿಟ್ರು ಸರಸ್ವತಿ ಕೈ ಬಿಡಲ್ಲ ಅಂತ. ಅವಕಾಶ ಸಿಗ್ದಾಗ ಬಳಸ್ಕೊಬಿಡ್ಬೇಕು. ಹ್ಞೂ ಅತ್ತೆ, ಇಂಟರ್ವ್ಯೂಗೆ ಸ್ವಲ್ಪ ಪ್ರಿಪೇರ್ ಆಗ್ಬೇಕು. ನಂಗಂತೂ ಓದಿದಷ್ಟೊಂದು ತಲೆಲ್ಲೂ ಇಲ್ಲ. ಚೆನ್ನಾಗ್ ತಯಾರಿ ಆಗಮ್ಮ, ಅದೆಲ್ಲ ನಿನಗ್ ಸುಲಭನೇ. ನಿನ್ ಬುದ್ಧಿವಂತಿಕೆ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಧೈರ್ಯವಾಗಿ ಇಂಟರ್ವ್ಯೂನ ಅಟೆಂಡ್ ಮಾಡು. ನಿಮ್ ಮಾವನು ಅದನ್ನೇ ಹೇಳ್ತಾ ಇದ್ರು, ನೀನ್ ಖಂಡಿತ ಪಾಸ್ ಆಗ್ತೀಯಾ ಅಂತ. ಸರಿ ಅತ್ತೆ. ಅತ್ತೆ, ಅವ್ರು ಹೇಗಿದ್ದಾರೆ? ಏ, ಆ ವಿಷಯ ಎಲ್ಲ ಯಾಕಮ್ಮ? ನಮ್ಮನೆ ಮಹಾರಾಣಿ ಅದೃಷ್ಟದ ಬಗ್ಗೆ ಕೆಲವು ದಡ್ರಿಗೆಲ್ಲ ಏನೂ ಗೊತ್ತಿರಲ್ಲ. ಆ ಜನ್ಮದ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಅತ್ತೆ, ನಂಗೆ ಈ ಕೆಲ್ಸ ಖಂಡಿತ ಸಿಗುತ್ತೆ ಅಲ್ಲ? ಖಂಡಿತ ಸಿಗುತ್ತೆ. ನಿನ್ ಮಾವನ ಆಶೀರ್ವಾದ, ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ. ತಲೆನ್ನೇ ಕೆಡ್ಸ್ಕೋಬೇಡ. ನಿನಗ್ ಕೆಲ್ಸ ಸಿಕ್ಕಿ ಕೈ ತುಂಬಾ ಸಂಪಾದನೆ ಮಾಡಿ ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ತೀಯ ನೋಡ್ಬೇಕಾದ್ರೆ. ಥ್ಯಾಂಕ್ಸ್ ಅತ್ತೆ, ತುಂಬಾ ಥ್ಯಾಂಕ್ಸ್. ಏನಮ್ಮ ಈ ವಿಷಯಕ್ಕೆಲ್ಲ ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು? ಹೌದು, ಇದು ನಿಮ್ಮಪ್ಪ ಒಪ್ಕೊಂಡಿದಾರ ತಾನೆ? ಅಪ್ಪ ಏನ್ ಬೇಡ ಅನ್ನಲ್ಲ, ಆದ್ರೆ ನಿಮ್ ಮಗನ ಹತ್ರ ಹೇಳೋದ್ ಬೇಡ್ವಾ? ಏನು, ಇವನ್ ಹತ್ರನಾ? ಅದೆಲ್ಲ ಏನು ಬೇಕಾಗಿಲ್ಲ. ನಾನ್ ಹೇಳ್ತಾ ಇದ್ದೀನಿ ಕೇಳು. ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ದೆ ಮುಂದೆ ಆಗ್ಬೇಕಾಗಿರೋದ್ರ ಬಗ್ಗೆ ನೋಡು. ಅತ್ತೆ, ಮನೆ ಕೆಲ್ಸ ಎಲ್ಲ ನೀವೊಬ್ರೇ ಮಾಡ್ಕೋತಿದ್ದೀರಾ? ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ನನ್ಗಾಗೋ ಅಷ್ಟು ನಾನ್ ಮಾಡ್ತೀನಿ. ನೀನು ನಿನ್ ಕೆಲ್ಸದ ಬಗ್ಗೆ ಮಾತ್ರ ಯೋಚನೆ ಮಾಡು. ಸರಿ ಅತ್ತೆ. ಸರಿನಮ್ಮ, ಜೋಪಾನ್ವಾಗಿರೋ. ನಾನಿನ್ ಫೋನ್ ಇಡ್ತೀನಿ. ಏನಮ್ಮ ಅದು? ಏನು ಏನೋ ಕೆಲ್ಸ ಅದು ಇದು ಅಂತ ಮಾತಾಡ್ತಿದ್ದೆ. ಯಾರದು ಫೋನಲ್ಲಿ? ಅದು ನಿನಗ್ ಬೇಡ್ದಿರೋ ವಿಷಯ, ಸುಮ್ನೆ ಇದ್ಬಿಡು. ಅಲ್ಲಮ್ಮ, ಏನ್ ವಿಷಯ ಅಂತ? ಯಾರ ಹತ್ರ ಮಾತಾಡ್ತಿದ್ದೆ ಫೋನಲ್ಲಿ? ಅದೇನೋ ಕೆಲ್ಸ ಗಿಲ್ಸ ಅಂತೆಲ್ಲ ಮಾತಾಡ್ತಿದ್ದೆ. ಏಯ್, ಅದು ನಿನಗ್ ಬೇಡ್ದಿರೋ ವಿಷಯ ಅಂತ ಹೇಳ್ತಿಲ್ವಾ? ಯಾಕೆ ನನ್ ತಲೆ ತಿಂತಿದ್ಯಾ? ಅಲ್ಲಮ್ಮ, ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದೆ. ಯಾರು ಎತ್ತ ಅಂತಾನು ವಿಚಾರಿಸೋದ್ ಬೇಡವಾ? ಏನಕ್ಕೆ ಮುಚ್ಚಿಡ್ತಿದ್ಯಾ? ನೋಡು, ತುಂಬಾ ದಿನ ಆದ್ಮೇಲೆ ಒಳ್ಳೆ ಸುದ್ದಿ ಬಂದಿದೆ. ನಾನ್ ತುಂಬಾ ಸಂತೋಷವಾಗಿದ್ದೀನಿ. ಸುಮ್ನೆ ವಟ್ವಟ ಅಂತ ಮಾತಾಡಿ ನನ್ ಮನ್ಸನ್ನ ಹಾಳು ಮಾಡ್ಬೇಡ. ಇದೇನಮ್ಮ ಇದು? ನಾನು ಕೇಳ್ತಾ ಇದ್ರು ಏನು ಉತ್ತರ ಕೊಡದೆ ಹಾಗೆ ಹೋಗ್ತಿದ್ಯಲ್ಲ? ನೀನು ಎಷ್ಟೋ ದಿನ ಮುಖಕ್ ಮುಖ ಕೊಡದೆ ರೂಮ್ಗೆ ಹೋಗಿ ಬಾಗ್ಲ ಹಾಕೋತಿದ್ದೆ. ಇವತ್ ನಾನು ಅದೇ ತರನೇ. ಅಮ್ಮ,
ಅಮ್ಮ ಛೇ ಮಕ್ಳು ಮಲಗಿದ್ವಾ ಅಮ್ಮ? ಹ್ಞೂ ಅತ್ತೆ ಮಲ್ಗಿದ್ರು. ಐಶು ಎಲ್ಲ ಡಾಕ್ಯುಮೆಂಟ್ಸ್ ಎತ್ತಿಟ್ಕೊಂಡಿದ್ಯಾ? ಹ್ಞೂ ಅಕ್ಕ, ಎಲ್ಲ ತಗೊಂಡಿದ್ದೀನಿ. ಸರ್ಟಿಫಿಕೇಟ್ ತಗೊಂಡಾ? ಹ್ಞೂ. ಸರಿಮ್ಮ, ಅಲ್ಲಿಗೆ ಹೋದ್ ಕೂಡ್ಲೆ ಎಲ್ಲ ಡಾಕ್ಯುಮೆಂಟ್ ಸಪ್ರೇಟ್ ಇನ್ನೊಂದ್ ಜೆರಾಕ್ಸ್ ಕಾಪಿ ತಗೊಂಡ್ಬಿಡು. ಹ್ಞೂ ಸರಿ ಅಕ್ಕ. ಹುಷಾರು. ಅಕ್ಕ, ಅಪ್ಪ ಇಲ್ಲಿ ಇನ್ನೂ ಬಂದೇ ಇಲ್ಲ. ಇನ್ನೇನ್ ಬರ್ಬೋದು. ಅಲ್ಲ ಅಕ್ಕ, ಹೀಗ್ ಹೊಟ್ರೇನೆ ಸರಿ ಹೋಗೋದು. ಇನ್ನೇನ್ ಬರ್ತಾರ್ ಬಿಡೆ ಐಶು. ಅಲ್ಲಿ ಬಂದ್ರಲ್ಲ. ಏನಕ್ಕ, ಪಾಪುಗೆ ಆಗಾಗ ಜ್ವರ ಬರ್ತಾನೆ ಇದೆ. ಏನೋ ಇನ್ಫೆಕ್ಷನ್ ಇರ್ಬೋದು. ಅಪ್ಪ, ಡಾಕ್ಟರ್ ಏನ್ ಹೇಳಿದ್ರು? ಹೆದರ್ಕೊಳ್ಳುವಂಥದ್ದೇನೂ ಇಲ್ಲ, ಜ್ವರದ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೋಬೇಡಿ ಅಂದ್ರು. ಆದ್ರೆ ಮಗು ಮನ್ಸಿಗೇನೋ ಒಂಥರ ತೊಂದರೆ ಆಗಿದೆ ಅಂದ್ರು. ಅದಕ್ಕೆ ತಕ್ಕಾಗಿ ಇವಳು ಅಪ್ಪ ಅಪ್ಪ ಅಂತ ಕನ್ವರ್ಸ್ತಾ ಇದ್ಲು. ಪಾಪ ಅಪ್ಪನ ನೆನಪು ಅಂತ ಕಾಣಿಸುತ್ತೆ. ಇವಳು ಪ್ರೀತಿಲ್ ಮುರುಳಿನೇ ಮೀರ್ಸೋಂಗಿದ್ದಾಳೆ. ಡಾಕ್ಟರ್ ಏನಂತಾರೆ ಅಂದ್ರೆ, ಈಗ ಮಗು ಆದಷ್ಟು ಬೇಗ ಹುಷಾರಾಗಬೇಕು ಅಂದ್ರೆ ಅವಳಿಗೆ ಅಪ್ಪ ಪಕ್ಕದಲ್ಲಿರೋ ಹಾಗೆ ನೋಡ್ಕೊಳ್ಳಿ ಅಂದ್ರು. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅಣ್ಣ, ನಾನ್ ಹೇಳ್ತೀನಿ ಕೇಳಿ. ಈ ಜ್ವರಕ್ಕೆ ಏನ್ ಔಷಧಿ ಗೊತ್ತಾ? ಒಂದು ಮುರುಳಿ ಬರ್ಬೇಕು, ಇಲ್ಲ ಇವಳ ಮುರುಳಿ ಹತ್ರ ಕರ್ಕೊಂಡೋಗ್ಬೇಕು. ಆವಾಗ್ಲೇ ಈ ಜ್ವರ ಬಿಡೋದು. ನೀನ್ ಹೇಳೋದು ಸರಿನೇ ಕಣಮ್ಮ. ಆದ್ರೆ ಪಾಪ ಮುರಳಿ ಈಗ ಇಲ್ಲಿಗೆಲ್ಲ ಬರೋಕ್ಕಾಗತ್ತಾ? ಅವನು ಹೊಸದಾಗಿ ಏನೋ ಕೆಲಸ ಶುರು ಮಾಡಿದ್ದಾನೆ. ಈಗ ಇವಳು ತಕ್ಷಣ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಪಾಪ ಚಿತ್ರ ಮಕ್ಕಳು ಕರ್ಕೊಂಡು ಬಂದಿದ್ದಾಳೆ, ನೋಡ್ಕೋಬೇಕಲ್ವೇನಮ್ಮ. ಅಣ್ಣ, ಚಿಕ್ಕ ಮಗು ವಿಷಯ ಒಂಚೂರು ಯೋಚನೆ ಮಾಡಬಾರ್ದು. ಮುರುಳಿ ಬರ್ದಿದ್ರೇನು, ಮಗು ಕರ್ಕೊಂಡು ಅಚ್ಚು ಹೋಗ್ಲಿ. ಅಪ್ಪ, ಅತ್ತೆ ಹೇಳೋದು ಸರಿನೇ ಇದೆ. ಚಿತ್ರ ಒಬ್ಳೆ ಹೇಗೆ 2 ಮಕ್ಳು ನೋಡ್ಕೊಳಕ್ಕಾಗತ್ತೆ? ಅಚ್ಚು, ನಮ್ಗೆ ಮಕ್ಕಳೇ ಮುಖ್ಯ. ನೀವು 3 ಜನ ಈಗಲೇ ಹೊರಟ್ಬಿಡಿ. ನಾನ್ ಬೇಕಾದ್ರೆ ಚಿತ್ರನ್ ಜೊತೆ ಇಲ್ಲಿರ್ತೀನಿ. ಸರಿ, ಇದು ಸರಿನೇ. ಚಿತ್ರ, ಒಂದು ಕೆಲಸ ಮಾಡ್ತೀನಮ್ಮ. ನಾನು ಅಚ್ಚುನು ಮಗುನ್ ಕರ್ಕೊಂಡು ಹೋಗಿ ಮುರಳಿ ಮನೇಲಿ ಬಿಟ್ಟು ಆಮೇಲೆ ನಾನು ಐಶು ಅವಳ ಕಾಲೇಜ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಬರೋದು ರಾತ್ರಿ ಆಗ್ಬಹುದು. ಅಲ್ಲಿವರೆಗೂ ನೀನೊಂಚೂರು ನಿಮ್ಮ ಅತ್ತೆ ಜೊತೆ ಇರ್ಬೋದಾ? ತೊಂದರೆ ಇಲ್ಲ ತಾನೆ? ಇರ್ತೀನಪ್ಪ. ಏನಮ್ಮ, ನೀನು ಇಲ್ಲಿ ಇರ್ಬೋದು ತಾನೆ? ಹ್ಞೂ ಅಣ್ಣ, ಧಾರಾಳವಾಗಿರ್ತೀನಿ. ಹಾ, ಸರಿ ಸರಿ. ಐಶು, ಹೋಗಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡು. ಸರಿ ಅಕ್ಕ. ಆ ಸರ್ಟಿಫಿಕೇಟ್ಗಳೆಲ್ಲ ಇಟ್ಕೊಂಡಿದ್ದಮ್ಮ. ಹ್ಞೂ ಅಪ್ಪ, ನೀವು ಒಂದ್ಸರಿ ನೋಡ್ಬಿಡಿ. ಚಿತ್ರ, ನಾನು ಒಂದ್ 10-12 ದಿನ ಇರ್ಬೇಕು ಅನ್ಕೊಂಡಿದ್ದೆ ಕಣೆ. ಆದ್ರೆ ಮಗು. ಅಯ್ಯೋ ಅಕ್ಕ, ನೀನ್ ಆರಾಮಾಗ್ ಹೋಗ್ಬಾ. ಅಷ್ಟ್ ದಿನ ಬಿಟ್ರೆ ಪಾಪ ಅವ್ರಪ್ಪ ನೆನ್ಸ್ಕೊಂಡ್ ಇನ್ನೂ ಕೊರ್ಗಲ್ವಾ? ನಾನ್ ಆರಾಮಾಗಿರ್ತೀನಿ. ಅಪ್ಪ ಹೇಳಿದ್ರಲ್ಲ, ಐಶು ಅಪ್ಪ ಸಂಜೆ ಬರ್ತೀನಿ ಅಂತ. ಅಲ್ಲಿವರೆಗೂ ನಾನ್ ಅತ್ತೆ ಜೊತೆ ಇರ್ತೀನಿ. ನಂಗೆ ಯಾವ ಭಯ ಇಲ್ಲ. ನೀನ್ ಆರಾಮಾಗ್ ಹೋಗ್ಬಾ. ಅಚ್ಚು, ಅವಳ ಮಗು ಬಟ್ಟೆಗಳೆಲ್ಲ ಇಟ್ಕೊಂಡ್ಲೇನ್ ನೋಡಮ್ಮ. ಹಾ, ಅವಳೇ ಬಂದ್ಲು. ಮಗು ಬಟ್ಟೆ ಎಲ್ಲ ಇಟ್ಕೊಂಡಿದ್ಯಾ? ಹ್ಞೂ ಅಪ್ಪ, ಇಟ್ಕೊಂಡಿದ್ದೀನಿ. ಔಷಧಿ ಎಲ್ಲ ತಗೊಂಡಿದ್ದೀನಪ್ಪ. ಸರಿ ಸರಿನಮ್ಮ, ಹೊರಟ್ಬಿಡೋಣ. ಆ ಬ್ಯಾಗು ತಗೊಳಮ್ಮ, ಗೊತ್ತಾಗುತ್ತೆ. ಬರ್ತೀವಮ್ಮ ಚಿತ್ರ, ಬರ್ತೀವಮ್ಮ. ಹೋಗ್ಬಣ್ಣ. ಐಶು, ಆಲ್ ದಿ ಬೆಸ್ಟ್ ಐಶು. ಥ್ಯಾಂಕ್ಸ್ ಅಕ್ಕ. ಹುಷಾರು. ಅತ್ತೆ, ಹೋಗ್ ಬರ್ತೀವಿ. ಹಾ, ಹೋಗ್ಬನ್ನಿ. ಹೋಗ್ಬನ್ನಿ ಅಕ್ಕ.